ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಸನ್ನ ಮರಾಠಿ. KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದಲ್ಲಿ B.Ed ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇವತ್ತು ನಾವಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋಂದಾ ಎನ್ನುವಂತಹ ಗ್ರಾಮದಲ್ಲಿ. ಶಿರಸಿ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸೋಂದಾ ಗ್ರಾಮಕ್ಕೆ 400 ವರ್ಷಗಳ ಒಂದು ಇತಿಹಾಸ ಇದೆ. ಶಿರಸಿ ನಗರದ ಸ್ಥಾಪಕನಾದಂತಹ ರಾಮಚಂದ್ರ ನಾಯಕನೂ ಸೇರಿದಂತೆ 10 ಹಲವು ಸೋದೆ ಅರಸರು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದಂತಹ ಪ್ರದೇಶದಲ್ಲಿ ನಾವು ಇವತ್ತಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಆ ಅರಸರು ಬಿಟ್ಟು ಹೋದಂತಹ ಕೆಲವು ಅವಶೇಷಗಳಿವೆ. ಬನ್ನಿ ಅಲ್ಲಿಗೆ ಹೋಗೋಣ. ಈ ಸೋಂದಾದ ಹಳೆಯ ಹೆಸರಿದೆಯಲ್ಲ, ಅದು ಸೋದೆ ಅಂತ. ಭಾರತದಲ್ಲಿ ಬ್ರಿಟಿಷರನ್ನ ಮೊದಲು ಸೋಲಿಸಿದ ಅರಸ ಯಾರಪ್ಪ ಅಂತಂದ್ರೆ, ನಮ್ಮ ಪಠ್ಯ ಪುಸ್ತಕಗಳು ಹೇಳುತ್ತವೆ ಹೈದರ್ ಅಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನ ಮೊದಲ ಬಾರಿಗೆ ಸೋಲಿಸಿದ ಅಂತ. ಆದರೆ ಒಂದು ಗೊತ್ತಿಲ್ಲದೆ ಇರೋ ಸಂಗತಿ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಬ್ರಿಟಿಷರನ್ನ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ ಅರಸ ಯಾರಪ್ಪ ಅಂತಂದ್ರೆ ಇದೇ ಸೋದೆ ಸಂಸ್ಥಾನದ ಪ್ರಸಿದ್ಧ ಅರಸ ಸದಾಶಿವರಾಯ. ಹೈದರ್ ಅಲಿ ಬ್ರಿಟಿಷರನ್ನ ಸೋಲಿಸುವುದಕ್ಕಿಂತ ಸುಮಾರು ಅರ್ಧ ಶತಮಾನದ ಮೊದಲು ಅಂದರೆ 1680ರಲ್ಲೇ ಇಲ್ಲಿನ ಸದಾಶಿವರಾಯ ಕಾರವಾರದಲ್ಲಿ ಬ್ರಿಟಿಷರನ್ನ ಸೋಲಿಸಿ ಅವರನ್ನು ಅಲ್ಲಿಂದ ಓಡಿಸ್ತಾ ಇದ್ದ. ಇನ್ನೊಂದು ಸಂಗತಿ ಏನಪ್ಪಾ ಅಂತಂದ್ರೆ, ಎಲ್ಲ ನಮ್ಮ ಭಾರತದ ರಾಜರು ಬ್ರಿಟಿಷರಿಗೆ ಕಪ್ಪವನ್ನು ಕೊಡ್ತಾ ಇದ್ರೆ, ಸೋದೆ ಅರಸರೇನಿದಾರಲ್ಲ ಅವರು ಬ್ರಿಟಿಷರಿಂದ ಕಪ್ಪವನ್ನು ತೆಗೆದುಕೊಳ್ತಾ ಇದ್ರು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಸುಮಾರು 4 ಅಡಿ ಅಗಲದ ಒಂದು ಪಿರಂಗಿ ಇದೆ. ಸುಮಾರು ಒಂದು 3-4 ಕ್ವಿಂಟಲ್ ವೇಟ್ ಇರುವಂತಹ ಪಿರಂಗಿ ಇದು. ಆ ಕಾಲದಲ್ಲಿ ಆನೆಗಳನ್ನು, ಕುದುರೆಗಳನ್ನು ಇಲ್ಲವೇ ಶ್ರಮವನ್ನು ಬಳಸಿ ಇವುಗಳನ್ನು ಸಾಗಾಟ ಮಾಡ್ತಾ ಇದ್ರು. ಇಲ್ಲಿ ನೋಡಿ, ಸುಮಾರು 6 ಅಡಿ ಅಗಲದ ಒಂದು ಪಿರಂಗಿ ಇದೆ. ಈ ಎಲ್ಲ ಪಿರಂಗಿಗಳು ಕೂಡ ಕಾಡಿನಲ್ಲಿ ಅಲ್ಲಲ್ಲಿ ಬಿಟ್ಕೊಂಡಿದ್ವು. ಸ್ವಲ್ಪ ವರ್ಷಗಳ ಹಿಂದೆ ಪುರಾತತ್ವ ಇಲಾಖೆಯವರು ಅವುಗಳನ್ನು ಇಲ್ಲಿ ತಂದು ಪ್ರವಾಸಿಗರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಸುಮಾರು 8 ಅಡಿ ಉದ್ದದ ಒಂದು ಪಿರಂಗಿ ಇದು. ಆ ಕಾಲದಲ್ಲಿ ಶತ್ರು ಸೈನ್ಯ ಬರ್ತಿತ್ತಲ್ಲ, ದಾಳಿ ಮಾಡಿದಾಗ ಪ್ರತಿರಕ್ಷಣೆಗೋಸ್ಕರ ಈ ಪಿರಂಗಿಗಳನ್ನು ಬಳಸ್ತಾ ಇದ್ರು. ಇಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಕಾಡು ಕಾಣ್ತಾ ಇದೆಯಲ್ಲ, ಇಲ್ಲಿ ಕುದುರೆ ನೀರು ಕುಡಿಯುವಂಥ ದೋಣಿ, ಆನೆ ನೀರು ಕುಡಿಯುವಂಥ ದೋಣಿ, ಹಲವು ಅವಶೇಷಗಳು ಸಿಗ್ತವೆ. ದಟ್ಟ ಅರಣ್ಯ ಇರೋದರಿಂದ ಇಲ್ಲಿ ಹೋಗೋದಕ್ಕಾಗ್ತಾ ಇಲ್ಲ. ನೀವು ಇಲ್ಲಿ ನೋಡ್ಬೋದು, ಅಲ್ಲೊಂದು ಗುಡ್ಡ ಕಾಣಿಸ್ತಾ ಇದೆ. ಆ ಗುಡ್ಡದ ಮೇಲ್ಗಡೆ ಏನಿದೆಯಲ್ಲ, ಅಲ್ಲಿ 12 ಅಡಿ ಉದ್ದದ ಒಂದು ಪಿರಂಗಿ ಇದೆ. ವೀಕ್ಷಣಾ ಗೋಪುರದ ಮೇಲೆ 12 ಅಡಿ ಉದ್ದದ ಒಂದು ಪಿರಂಗಿ ಇದೆ. ಶತ್ರುಗಳು ಒಮ್ಮೆಲೆ ದಾಳಿ ಇಟ್ಟಾಗ ಅವ್ರ ಮೇಲೆ ನಾವು ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಆ 12 ಅಡಿ ಅಗಲದ ಪಿರಂಗಿಯನ್ನು ಬಳಸ್ತಾ ಇದ್ರು. ತುಂಬ ಎತ್ತರದಲ್ಲಿದೆ. ನೀವು ಸುತ್ತಲೂ ನೋಡ್ಬೋದು, ಇದಿಷ್ಟು ಕೂಡ ಹಳೆಯ ಅರಮನೆ ಇದ್ದಂತಹ ಜಾಗ, ಕಲ್ಲಿನ ಅರಮನೆ ಇದ್ದಂತಹ ಜಾಗ. ಇವತ್ತು ಅರಮನೆ ಎಲ್ಲ ನೆಲಸಮ ಆಗಿದೆ. ಅದರ ಕೆಲವೊಂದು ಭಾಗಗಳಿವೆ. ಇದರ ಹೊರಗಡೆ ಕೋಟೆ ಇತ್ತು, ಆ ಕೋಟೆಯ ಒಳಗಡೆ ಅರಮನೆ ಇತ್ತು. ಆ ಒಂದು ಅರಮನೆಯ ಒಂದು ಭಾಗ ಅಂದರೆ ಆರಾಧನಾ ಸ್ಥಳವಾಗಿ ಇದೊಂದು ದೇವಸ್ಥಾನ ಇದೆ. ತಮ್ಮ ದೈನಂದಿನ ಪೂಜೆಗೋಸ್ಕರ ಬಳಸ್ತಾ ಇದ್ದಂತಹ ದೇವಾಲಯ ಇದು. ತುಂಬ ಯಾವುದೇ ರೀತಿಯಾದಂತಹ ಆಡಂಬರಗಳಿಲ್ಲದೆ ತುಂಬಾ ಸಿಂಪಲ್ ಆಗಿ ಕಟ್ಟಿರುವಂತಹ ಒಂದು ಚಿಕ್ಕ ದೇವಾಲಯ. ಸೋದೆ ಅರಸರ ಕಾಲದಲ್ಲಿ ನ್ಯಾಯದಾನ ಪ್ರಕ್ರಿಯೆ ಹೇಗಿತ್ತಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಸುಮಾರು ಒಂದು 12 ಅಡಿ ಉದ್ದ, 10 ಅಡಿ ಅಗಲದ ಒಂದು ನ್ಯಾಯಪೀಠ ಇದೆ. ಸೋದೆ ಅರಸರು ಈ ನ್ಯಾಯಪೀಠದ ಮೇಲೆ ಕೂತ್ಕೊಂಡು ಇಲ್ಲಿನ ಜನರಿಗೆ ನ್ಯಾಯದಾನವನ್ನು ಕೊಡ್ತಾ ಇದ್ರು ಅಂತ ಸ್ಥಳೀಯ ಇತಿಹಾಸಕಾರರು ಹೇಳ್ತಾರೆ. ಸಾವಿರದ 1763ರ ಸುಮಾರಿಗೆ ಹೈದರ್ ಅಲಿಯ ದಂಡನಾಯಕನ ದಾಳಿಗೆ ಈ ಸೋದೆ ಸಾಮ್ರಾಜ್ಯ ಅವನತಿಯ ಹಾದಿಯನ್ನು ಹಿಡಿತದೆ. ಈಗಲೂ ಕೂಡ ಈ ವಂಶಸ್ಥರು ಗೋವಾದಲ್ಲಿದ್ದಾರೆ. ಈಗಿನ ವಂಶಸ್ಥರ ಹೆಸರು ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, 400 ವರ್ಷಗಳ ಹಿಂದೆ ಇಲ್ಲಿ ಅರಮನೆ ಇತ್ತಂತೆ. ಅದರ ಅವಶೇಷಗಳು ಮಾತ್ರ ಇದ್ದಾವೆ. ಆ ಅರಮನೆಯ ಒಂದು ಭಾಗ ಅಂದರೆ ಮಹಂತಿ ಮಠ ಅಂತ ಆ ಅರಮನೆಯ ಒಂದು ಭಾಗ ಕರೆಯಲ್ಪಡ್ತದೆ. ಇಲ್ಲಿ ದೂರದಲ್ಲಿ ಕಾಣ್ತದೆ, ನೀವು ನೋಡ್ಬೋದು. ಈ ದೂರದಲ್ಲಿರುವಂಥದ್ದು ಮಹಂತಿ ಮಠ ಅಂತ ಇವತ್ತು ಕರೆಯಲ್ಪಡ್ತದೆ. ಸ್ನೇಹಿತರೆ, ಇದನ್ನು ಇವತ್ತು ಮಹಂತಿ ಮಠ ಅಂತ ಕರೀತಾರೆ. ಅಂದರೆ ಸೋದೆ ಅರಸರ ಅರಮನೆಯ ಒಂದು ಭಾಗ ಇದು. ಇದನ್ನು ಇವತ್ತಿಗೆ ಮಹಂತಿ ಮಠ ಅಂತ ಕರೀತಾರೆ. ಇದು ಮನೆಯೂ ಅಲ್ಲದ, ದೇವಸ್ಥಾನವೂ ಅಲ್ಲದ ಒಂದು ಶಿಲಾಮಯ ರಚನೆ. ಇದು ಸಂಪೂರ್ಣವಾಗಿ ಶಿಲಾಮಯ ಆಗಿದೆ.
ಇಲ್ಲಿನ ಇತಿಹಾಸಕಾರರು ಹೇಳೋ ಪ್ರಕಾರ ಇದೊಂದು ವೀರಶೈವ ಪರಂಪರೆಯ ವಿರಕ್ತ ಮಠ. ಇದು ಈ ಒಂದು ಮಠದ ವಿಶಾಲವಾದಂತಹ ಜಗಲಿ, ಮನೆಗೆ ಹೇಗೆ ಒಂದು ಜಗಲಿ ಇರ್ತದೋ ಆ ಕಾಲದಲ್ಲೂ ಕೂಡ ಒಂದು ಜಗಲಿಯ ವ್ಯವಸ್ಥೆ ಇತ್ತು. ಯಾರಿಲ್ಲಿ ಬರ್ತಾರೋ ಅವರಿಗೆ ಮೊದಲನೇದಾಗಿ ಕುಳಿತುಕೊಳ್ಳೋಕೆ ಬೇಕಾದಂತಹ ಜಾಗ. ಸಂಪೂರ್ಣವಾಗಿ ಇದು ಶಿಲಾಮಯ ಆಗಿದೆ. ಸುಮಾರು ಒಂದು 64 ಕಂಬಗಳು ಇಲ್ಲಿದ್ದಾವೆ. ನೋಡಿ, ಇದು ಒಂದು ಚೌಕಿ ಮನೆಯ ಸಿಸ್ಟಮ್ ನಲ್ಲಿದೆ. ನೀವು ಮೇಲ್ಗಡೆ ನೋಡ್ಬೋದು, ಇದೆಲ್ಲವೂ ಕೂಡ ಟೆರಸ್ ರೀತಿ ಇದೆ. ಮೇಲ್ಗಡೆ ಬಿದ್ದಂತಹ ನೀರು ಆ ಒಂದು ಶಿಲೆಯ ಕೊಳವೆಯ ಮೂಲಕ ಮೇಲಿನ ಹೊದಿಕೆಯಲ್ಲಿ ಬಿದ್ದು ಕೆಳಗಡೆ ಬಿದ್ದು ಇಲ್ಲಿ ಸಂಗ್ರಹ ಆಗ್ತಿತ್ತು. ಇಲ್ಲಿ ಸಂಗ್ರಹ ಆದಂತಹ ನೀರು ಹೊರಗಡೆ ಹೋಗ್ತಾ ಇತ್ತು. ಆ ಕಾಲದಲ್ಲೇ ಒಂದು ಒಳ್ಳೆಯ ತಂತ್ರಜ್ಞಾನವನ್ನು ಬಳಸಿ ಕಟ್ಟಿದಂತಹ ಒಂದು ಶಿಲಾ ರಚನೆ ಇದೆ. ನೋಡಿ, ನಾವಿವತ್ತು ಮನೆಗೆ ಸ್ಲ್ಯಾಬ್ ಅನ್ನ ಹೇಗೆ ಹಾಕ್ತೀವೋ ಆ ಕಾಲದಲ್ಲಿ ಸಂಪೂರ್ಣವಾಗಿ ಶಿಲಾ ಹೊದಿಕೆಗಳನ್ನ ಹಾಕ್ತಾ ಇದ್ರು. ಸುಮಾರು 400 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಇದು ಸುಭದ್ರವಾಗಿದೆ. ಸುಮಾರು 1650ರ ಹೊತ್ತಿಗೆ ಬಳಸ್ತಾ ಇದ್ದಂತಹ ಬಾವಿ ಇದು. ಇವತ್ತಿಗೂ ಕೂಡ ಈ ಬಾವಿಯ ರಚನೆ ಅವತ್ತು ಹೇಗಿತ್ತೋ ಈಗೂ ಕೂಡ ಹಾಗೆ ಇದೆ. ಕೆಳಗಿನಿಂದ ಮೇಲಿನವರೆಗೂ ಕೂಡ ಇದನ್ನ ಶಿಲೆಯಲ್ಲಿಯೇ ನಿರ್ಮಾಣ ಮಾಡಲಾಗಿದೆ. ನೀವು ಬೆಳವಡಿ ಮಲ್ಲಮ್ಮನ ಹೆಸರನ್ನ ಕೇಳಿರ್ಬೋದು. ಮಹಿಳಾ ಸೈನ್ಯವನ್ನ ಕಟ್ಟಿದಂತಹ ಒಬ್ಬ ದಿಟ್ಟ ಮಹಿಳೆ. ಆಕೆ ಪ್ರಸಿದ್ಧಳಾಗಿದ್ದು ಬೆಳವಡಿಯಿಂದ. ಆದರೆ ಆಕೆಯ ತವರು ಮನೆ ಯಾವುದಪ್ಪ ಅಂತಂದ್ರೆ ಇದೇ ಒಂದು ಸೋಂದಾ ಗ್ರಾಮ. ಮಧುಲಿಂಗ ನಾಯಕನ ಮಕ್ಕಳು ಸದಾಶಿವರಾಯ ಮತ್ತು ಬೆಳವಡಿ ಮಲ್ಲಮ್ಮ. ಬೆಳವಡಿ ಮಲ್ಲಮ್ಮ ಹುಟ್ಟಿ ಬೆಳೆದಂತಹ ಊರಿದು. ಮೊದಲು ಇಲ್ಲಿ ಆಕೆಯ ಅರಮನೆ ಕೂಡ ಇತ್ತಂತೆ. ಆದರೆ ಇವತ್ತಿಗೆ ಕೆಲವು ಅವಶೇಷಗಳು ಮಾತ್ರ ಇಲ್ಲಿ ಕಾಣಸಿಗ್ತವೆ. ಸ್ನೇಹಿತರೆ, ನಾವು ಈಗಿರುವಂತಹ ಜಾಗ ಈಗಿನ ಸೋಂದ, ಆಗಿನ ಸೋದೆಯ ಹಳೆಯ ಭಾಗ, ಅಂದರೆ ಹಳೆಯೂರು ಅಂತ ಇದನ್ನು ಕರೀತಾ ಇದ್ರು. ಇಲ್ಲಿಗ ನೀವು ನೋಡ್ಬೋದು, ಇಲ್ಲಿ ಕಾಣ್ತಾ ಇರುವಂತಹ ದೇವಾಲಯದ ಹೆಸರು ಶಂಕರ ನಾರಾಯಣ ದೇವಾಲಯ ಅಂತ. ಸೋದೆ ಅರಸ ಸದಾಶಿವರಾಯನ ಕಾಲದಲ್ಲಿ ಶೈವರಿಗೂ ಮತ್ತು ವೈಷ್ಣವರಿಗೂ ಭಿನ್ನಾಭಿಪ್ರಾಯ ಬಂದಿತ್ತಂತೆ. ಆ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋದಕ್ಕೆ ಸದಾಶಿವರಾಯ ಒಂದೇ ದೇವಾಲಯದಲ್ಲಿ ಶಂಕರನನ್ನು ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ನೀವಿಲ್ಲಿ ನೋಡ್ಬೋದು, ಈ ಒಂದೇ ದೇವಸ್ಥಾನದಲ್ಲಿ 2 ಕಳಶಗಳಿವೆ. ಜೊತೆಗೆ ಪ್ರತ್ಯೇಕವಾದಂತಹ 2 ಗರ್ಭಗುಡಿಗಳಿವೆ. ಒಂದರಲ್ಲಿ ಶಂಕರನನ್ನ ಮತ್ತೊಂದರಲ್ಲಿ ನಾರಾಯಣನನ್ನ ನೋಡ್ಬೋದು. ತುಂಬ ಸೂಕ್ಷ್ಮವಾದ ಕೆತ್ತನೆಗಳು ಇವರ ದೇವಾಲಯಗಳಲ್ಲಿ ಕಾಣಸಿಗೋದಿಲ್ಲ. ಆದರೆ ಇವರ ಬಹುತೇಕ ದೇವಾಲಯಗಳು ಏನಿದ್ದಾವಲ್ಲ, ಇವು ವಿಜಯನಗರ ಮತ್ತು ಕಲ್ಯಾಣಿ ಚಾಲುಕ್ಯರ ಶೈಲಿಯನ್ನು ಹೋಲ್ತವೆ. ಬರೀ ಇದೊಂದೇ ದೇವಾಲಯದಲ್ಲ, ಈ ಸೋದೆಯ ಸುತ್ತಮುತ್ತ ಇಂತಹ 10 ದೇವಾಲಯಗಳನ್ನು ನಾವು ನೋಡ್ಬೋದು. ಸುಮಾರು 400ರಿಂದ 450 ವರ್ಷಗಳ ಹಿಂದಿನ ದೇವಾಲಯ ಇದು. ಇಲ್ಲಿ ಶಂಕರನನ್ನ ಮತ್ತು ಇಲ್ಲಿ ನಾರಾಯಣನನ್ನ ಇಬ್ಬರನ್ನು ಕೂಡ ಒಂದೇ ದೇವಾಲಯದಲ್ಲಿ ಚಿತ್ರಿಸಲಾಗಿದೆ. ಈ 4 ಕಂಬಗಳ ಮಧ್ಯೆ ಇರುವಂತದ್ದು ಭುವನೇಶ್ವರಿ ಅಂತ ಕರೀತಾರೆ. ಅಂದ್ರೆ ದೇವಸ್ಥಾನದ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ನೃತ್ಯವನ್ನ ಮಾಡಲಾಗ್ತಾ ಇತ್ತು, ಹಾಡನ್ನ ಹಾಡಲಾಗ್ತಾ ಇತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಸೋದೆಯ ಸುತ್ತಮುತ್ತ ಸಿಗುವಂತಹ ಕೆಲವೊಂದಷ್ಟು ಸ್ಮಾರಕಗಳ ಐತಿಹ್ಯ ಅಷ್ಟೇ. ಈ ಸೋದೆಯ ಸುತ್ತಮುತ್ತ ನೋಡ್ತಾ ಹೋದರೆ ಇನ್ನೂ ಮತ್ತು ಹಲವಾರು ಐತಿಹಾಸಿಕ ಸ್ಮಾರಕಗಳು ನಮಗೆ ಸಿಗ್ತವೆ. ನಮ್ಮ ನಾಡಿನ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳ್ತವೆ. ಅದೇ ರೀತಿ ಈ ಸೋದೆಯ ಸುತ್ತಮುತ್ತ ಹುಡುಕಿದ್ರೆ 100 ವರ್ಷಗಳ ಅನೇಕ ಐತಿಹಾಸಿಕ ಅವಶೇಷಗಳು ನಮಗೆ ಸಿಗ್ತವೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಖಂಡಿತವಾಗಿ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಧನ್ಯವಾದಗಳು.